ಎಲ್ಲರಿಗೂ ನಮಸ್ಕಾರ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಪ್ರಿಯ ವೀಕ್ಷಕರೇ. ಜೂನ್ ತಿಂಗಳ ಮಾಸ ಭವಿಷ್ಯ, ಅದರಲ್ಲಿ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಯಾವುದೆಲ್ಲ ಶುಭದಾಯಕವಾಗಿರ್ತಕ್ಕಂಥದ್ದು, ಮತ್ತೆ ಯಾವ ವಿಚಾರದಲ್ಲಿ ಜಾಗರೂಕತೆಯಾಗಿರಬೇಕು, ಇಲ್ಲಿ ಸಮಾಧಾನವಾಗಿರಬೇಕು, ಯಾವ ವಿಚಾರದ ಕಡೆಗೆ ನಾವು ಹೋಗಬೇಕು ಅನ್ನೋದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಬನ್ನಿ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಕೆಲವು ಎಚ್ಚರಿಕೆಯ ಬೆಳವಣಿಗೆಗಳು ಕಾಣಬಹುದು. ಮಹತ್ವದ ನಿರ್ಧಾರಗಳ ಸಮಯ ಆಗಿರಬಹುದು. ಆದರೆ ಕೆಲವೊಂದು ವಿಚಾರದಲ್ಲಿ ಜಾಗರೂಕತೆ ಇರಲಿ. ಕಾಸು, ಉದ್ಯೋಗ, ಕುಟುಂಬ, ವ್ಯಾಪಾರ, ವಿದ್ಯಾಭ್ಯಾಸ ಮತ್ತು ದೂರದ ಪ್ರಯಾಣಿಕರಿಗೆ, ಪ್ರಯಾಣಿಸುತ್ತಿರುವವರಿಗೆ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಹಣಕಾಸಿನ ವಿಚಾರಕ್ಕೆ ನೋಡೋದಾದ್ರೆ, ಜೂನ್ ತಿಂಗಳಲ್ಲಿ ಹಣದ ವಿಚಾರದಲ್ಲಿ ಸ್ವಲ್ಪ ಮೇಲ್ಮಟ್ಟದಿಂದ ಮೊದಲಿಗೆ ಮೇಲ್ಮೇಲೆ ಬರ್ತೀರಾ. ಮೊದಲಿಗೆ ನಿಮ್ಗೆ ಲಾಭ ತಂದು ಕೊಡುತ್ತೆ. ಮೊದಲ 15 ದಿವಸದಲ್ಲಿ ನಿಮ್ಗೆ ಉತ್ತಮ ಫಲ ಅನ್ನೋದೇ ಸಿಗುತ್ತದೆ. ಆಮೇಲೆ ಜೂನ್ 17ರ ನಂತರ ಸ್ವಲ್ಪ ಸಮಸ್ಯೆಗಳು ಕಾಡಬಹುದು. ಅದಕ್ಕಾಗಿ ಸ್ವಲ್ಪ ವಿಶೇಷ ಜಾಗರೂಕತೆ ವಹಿಸಿ. ನಿಮ್ಮ ಹಣದ ಮೇಲೆ ನಿಮ್ಮ ನಿಗ್ರಹ ಇರಲಿ, ಮತ್ತೆ ಹಣದ ಮೇಲೆ ನಿಯಂತ್ರಣವಿರಲಿ. ಉದ್ಯೋಗ ವ್ಯಾಪಾರ ವಿಷಯಕ್ಕೆ ನೋಡೋದಾದ್ರೆ, ಕೆಲಸ ಕಾರ್ಯಗಳಲ್ಲಿ ಒತ್ತಡ ಹೆಚ್ಚಾಗಬಹುದು. ಆದರೆ ನಿಮ್ಮ ಧೈರ್ಯ ಮತ್ತು ಪರಿಶ್ರಮದಿಂದ ಯಶಸ್ಸಿನತ್ತ ಸಾಗ್ತೀರಿ. ಮೇಲಧಿಕಾರಿಗಳ ಗಮನ ನಿಮ್ಮ ಮೇಲೆ ಬೀಳಬಹುದು. ಹೊಸ ಉದ್ಯೋಗ ಹುಡುಕುವವರಿಗೆ ಒಳ್ಳೆಯ ಸಿಹಿ ಸುದ್ದಿ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಉತ್ತಮ ಲಾಭ, ಆದರೆ ಕೋಪದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಸಮಸ್ಯೆ ತರಬಹುದು. ಹೀಗಾಗಿ ತಾಳ್ಮೆ ತುಂಬಾ ಮುಖ್ಯ. ಕುಟುಂಬದಲ್ಲಿ ಕೆಲವೊಂದು ಸಣ್ಣ ಗೊಂದಲಗಳನ್ನು ಉಂಟಾಗಬಹುದು, ಆದರೆ ಶಾಂತ ಸ್ವಭಾವದಿಂದ ಸಮಸ್ಯೆಗಳನ್ನು ನಿಭಾಯಿಸುವ ಸಾಧ್ಯತೆ ಇದೆ. ಹಳೆಯ ಸ್ನೇಹಿತರ ಭೇಟಿಯಿಂದ ಸಂತೋಷ ತರಬಹುದು, ಆದರೆ ಪ್ರೀತಿ ಪ್ರೇಮದ ವಿಚಾರ ಮತ್ತೆ ಪ್ರೀತಿ ಪ್ರೇಮದ ಸಂಬಂಧಗಳಲ್ಲಿ ಆತುರ ತಪ್ಪಿಸಿ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಓದಿನಲ್ಲಿ ಉತ್ತಮ ಪ್ರಗತಿ. ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸರ್ಕಾರಿ ಉದ್ಯೋಗಕ್ಕೆ ತಯಾರಿ ಮಾಡುವವರಿಗೆ ಇದು ಒಳ್ಳೆಯ ಸಮಯ ಎಂದು ಹೇಳಲಾಗುತ್ತದೆ. ಆದರೆ ಗಮನ ಚಲಿಸದಂತೆ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ. ಆರೋಗ್ಯದ ವಿಚಾರ ಕಡೆ ಬರೋದಾದ್ರೆ, ಮನಸ್ಸಿನಲ್ಲಿ ಒತ್ತಡ, ದೌರ್ಬಲ್ಯ ಮತ್ತು ನಿದ್ರಾಹೀನತೆ ಕಾಡುವ ಸಾಧ್ಯತೆ ಇದೆ. ಹೀಗಾಗಿ ವಿಶ್ರಾಂತಿ ಬಹಳ ಮುಖ್ಯ. ಮತ್ತು ಧ್ಯಾನ ಮತ್ತು ಆಧ್ಯಾತ್ಮಿಕ ಕಡೆಗೆ ಒಲವನ್ನು ತೋರಿಸಬಹುದು. ಆಧ್ಯಾತ್ಮಿಕ ಕಡೆಗೆ ಸ್ವಲ್ಪ ನಿಮ್ಮ ಧ್ಯಾನವನ್ನು ಆಕರ್ಷಣೆ ಮಾಡಿಕೊಳ್ಳಬಹುದು. ಆಧ್ಯಾತ್ಮಿಕ ವಿಚಾರದಲ್ಲಿ ಬಹಳಷ್ಟು ಆಕರ್ಷಣೆ ಆಗಬಹುದು. ಹೆಚ್ಚು ನೀರು ಕುಡಿಯಿರಿ ಮತ್ತು ಸರಿಯಾದ ಕ್ರಮದಲ್ಲಿ ಆಹಾರ ಸೇವನೆ ಮಾಡುವುದು ಉತ್ತಮ ಎಂದು ಹೇಳಲಾಗುತ್ತದೆ. ಈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ಬಣ್ಣ ಕೆಂಪು ಮತ್ತು ಮೆರೂನ್. ಅದೃಷ್ಟ ಸಂಖ್ಯೆ 9. ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಪರಿಹಾರ ಏನಪ್ಪಾ ಅಂದ್ರೆ, ಇವರು ಗುರುವಿನ ಆರಾಧನೆ ಮಾಡ್ತಕ್ಕಂಥದ್ದು, ಮತ್ತೆ ಮಂಗಳವಾರ ಹನುಮ ದೇವಸ್ಥಾನಕ್ಕೆ ಹೋಗಿ ಬರೋದು ಬಹಳಷ್ಟು ಸಕಾರಾತ್ಮಕತೆ ಮತ್ತು ಬಹಳಷ್ಟು ನೆಮ್ಮದಿಯಿಂದ ಇರ್ತೀರಂತ ತಿಳಿಸ್ಕೊಡ್ತೇನೆ ಬನ್ನಿ. ನಿಮ್ಮ ಜೀವನಕ್ಕೆ ನೆಮ್ಮದಿಯನ್ನು ತೆಗೆದುಕೊಡುತ್ತದೆ. ವೃಶ್ಚಿಕ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಹೇಗಿದೆ ಅಂದ್ರೆ, ಪರಿಶ್ರಮಕ್ಕೆ ತಕ್ಕ ಹಾಗೆ ಫಲ. ನಮಸ್ಕಾರ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ. ನಿಮ್ಮ ರಾಶಿ ಯಾವುದೆಂದು ಕಮೆಂಟ್ ಮೂಲಕ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಡೆ ಕಾಣುತ್ತಿರುವ ನಂಬರ್ ಅನ್ನು ಸಂಪರ್ಕ ಮಾಡಬಹುದು. ನಮಸ್ಕಾರ.